ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಎಲ್ಲರಿಗೂ ಶರಣಾರ್ಥಿ. ಓಂ ನಮಃ ಶಿವಾಯ್. ಹೇಗೆ ನಡೆದಿದೆ ನಿಮ್ಮದು ಎಕ್ಸಸೈಸ್, ವೆಯ್ಟ್ ಲಾಸ್ ಜರ್ನಿ ಆ್ಯಂಡ್ ಹಬ್ಬಕ್ಕೆ ಹೆಂಗೆ ಕೆಲಸ ಮಾಡ್ತಾ ಇದ್ದೀರಿ? ಯಾಕಂದರೆ ಇವಾಗ ಹೋದವ್ರು ಸಹ ಹುಣ್ಣಿ ಅದಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಮಂತ್ ಗೋದರ್ಸ ಹುಣ್ಣಿ ಬರ್ತಾ ಇದೆ. ಸೊ ಡೀಪ್ ಕ್ಲೀನಿಂಗ್ ಎಲ್ಲ ನಡೀತಿರ್ಬೋದು ನಿಮ್ಮ ಮನೆಗೂ. ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿರಿ. ಆ್ಯಂಡ್ ಕಮಿಂಗ್ ಟು ವಿಡಿಯೋ, ಇವತ್ತಿನ ವಿಡಿಯೋ ಅಲ್ಲಿ ನಾನು ಸೂರ್ಯ ನಮಸ್ಕಾರ ತೋರಿಸ್ತಾ ಇದ್ದೀನಿ. ಬಟ್ ನಾನು ಆ್ಯಸ್ ಐ ಸೇ ಎವ್ರಿ ಟೈಮ್ ನಾನು ಪರ್ಫೆಕ್ಟ್ ಅಲ್ಲ. ಐ ಆಮ್ ಟು ಲರ್ನಿಂಗ್. ನೀವು ಇದು ಹೆಂಗೆ ತೋರ್ಸತ್ರಿ ಅಂತ ಅನ್ಬೋದು. ಯಾಕಂದ್ರೆ ಕೆಲವೊಂದು ಜಾಗದಲ್ಲಿ ಪರ್ಫೆಕ್ಷನ್ ಇದ್ದವರು ಸ್ಟ್ರೇಟ್ ಲೆಗ್ ಇಕ್ತಾರೆ. ನಂಗೆ ಸ್ಟ್ರೇಟ್ ಲೆಗ್ ಎಲ್ಲಿ ಆಗಲ್ಲ. ಈವನ್ ನಾನು ಲೆಗ್ಸ್ ಮ್ಯಾಲೆ ಮಾಡೋ ಹೊತ್ತಿನಾಗೂ ನೀವು ನೋಡ್ತಿರ್ಬೋದು, ನನ್ನ ಲೆಗ್ಸ್ ಯಾಕೋ ಸ್ಟ್ರೇಟ್, ಕಾಲು ಸ್ಟ್ರೇಟ್ ಆಗಲ್ಲ. ಇಲ್ಲೂ ನೋಡಿರಿ ಒಂದು ಸ್ವಲ್ಪ ಬೆಂಡ್ ಮಾಡ್ಲತ್ತೀನಿ. ಓಕೆ, ಸೊ ಇವತ್ತು ಮಾಡೀನಿ ಸೂರ್ಯ ನಮಸ್ಕಾರ ಅಂದರೆ ನಾನು ಎಣಿಸಿ 11 ಮಾಡೀನಿ. ಅಂದರೆ ಫಸ್ಟ್ ರೈಟ್ ಲೆಗ್, ಲೆಫ್ಟ್ ಲೆಗ್ ಅದು ಒಂದು ಸೆಟ್ ಆಗ್ತಲ್ಲ, ಆ ಥರ ಅಲ್ಲ ನಾನು ಅನ್ನೋದು. ಲೆಫ್ಟ್ ಲೆಗ್, ರೈಟ್ ಲೆಗ್ ಎಡ್ಡು ಕೌಂಟ್ ಮಾಡ್ಕೋತ ಹೋಗಿ 11. ಓಕೆ ಫ್ರೆಂಡ್ಸ್, ಸೊ 11 ಸೆಟ್ ಮಾಡೀನಿ. ಇದು ಕಂಪ್ಲೀಟ್ ಫುಲ್ ಬಾಡಿ ಎಕ್ಸಸೈಸ್ ಫ್ರೆಂಡ್ಸ್. ಎಷ್ಟು ಜನ ಸೂರ್ಯ ನಮಸ್ಕಾರ ಮಾಡ್ತೀರಿ ಆ್ಯಂಡ್ ಟಿಲ್ಲ ಏನೋ ಸ್ಲೋ ಆಗಿ ಮಾಡಿರಿ. ಯಾವ ಪ್ರಾಬ್ಲಮ್ ಇದ್ದವ್ರೂ ಮಾಡ್ಬೋದು. ಫಾಸ್ಟಾಗಿ ಮಾಡ್ರಿ ಮಾತ್ರ ನೀ ಪ್ರಾಬ್ಲಮ್ ಇದ್ದವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಆ್ಯಂಡ್ ನೀ ಪ್ರಾಬ್ಲಮ್ ಇದ್ದವ್ರು ಮಾಡ್ಲಿಕ್ಕೂ ಹೋಗಬಾರ್ದು. ಯಾಕಂದ್ರೆ ಸ್ವಲ್ಪ ಕಾಲ ಮೇಲೆ ವಜ್ಜಿ ಬೀಳ್ತದೆ. ಅದ್ರ ಸಲುವಾಗಿ ನೀ ಪ್ರಾಬ್ಲಮ್ ಇದ್ದವ್ರು ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ್ಯಂಡ್ ಇಲ್ಲಿ ಕ್ಯಾಮೆರಾನಾಗ ಒಂದು ಸ್ವಲ್ಪ ಕಾಣಿಸ್ತಾ ಇಲ್ಲ ನಾನು ಯಾವುದೊಂದು ಜಾಗದಲ್ಲಿ. ಅದು ನಾನು ಇವಾಗ ಅಬ್ಸರ್ವ್ ಮಾಡ್ಲತ್ತೀನಿ ಎಡಿಟಿಂಗ್ ಮಾಡೋ ಟೈಮ್ನಾಗ, ವೀಡಿಯೋ ಮಾಡೋ ಟೈಮ್ನಾಗ ನಂಗೆ ಗೊತ್ತಾಗಿಲ್ಲ. ಆ್ಯಸ್ ಎ ಸೈಡ್ ಐ ಆಮ್ ನಾಟ್ ಪರ್ಫೆಕ್ಟ್, ಬಟ್ ಐ ಆಮ್ ಟ್ರೈಂಗ್ ಟು ಬಿ ಪರ್ಫೆಕ್ಟ್. ನಾವು ಮಾಡ್ಕೋತ ಹೋದರೆ 100% ಬೆಸ್ಟ್ ಕೊಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಅದರ್ ದೆನ್ ದ್ಯಾಟ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ಆ್ಯಂಡ್ 2-3 ದಿನಕ್ಕೆ ನೋಡಿರಿ ಲೆಗಿನ್ಸ್ ಎಲ್ಲ ಇವೇನಂತಾವೆ ಟ್ರ್ಯಾಕ್ ಪ್ಯಾಂಟ್ ಅಂತಾರೆ, ಲೆಗಿನ್ಸ್ ಅಂತಾರೆ. ಎಕ್ಸಸೈಸ್ ಮಾಡೋ ಹೊತ್ತಿನಾಗ ಅಂತ ಸ್ಪೆಷಲಾಗಿ ಪರ್ಚೇಸ್ ಮಾಡ್ರೂ ಇವನು ಲೂಸ್ ಅನ್ನಿಸ್ತವ. ಬಟ್ ಫ್ಲೆಕ್ಸಿಬಿಲಿಟಿ ಮಾತ್ರ ಇಂಪ್ರೂವ್ ಆಗ್ಯದ. ಹೌದೇನಿಲ್ಲ ಫ್ರೆಂಡ್ಸ್, ನೀವು ಏನಂತೀರಿ ಕಮೆಂಟ್ ಮಾಡಿರಿ. ಫ್ಲೆಕ್ಸಿಬಿಲಿಟಿ ಅಂತೂ ಇಂಪ್ರೂವ್ ಆಗ್ಯದ. ವೈಭವ್ ಕಾಲೇಜ್ಗೆ ಹೋಗ್ಲತ್ತಿಲ್ಲಲ್ಲ, ಅದಕ್ಕೆ ಆರಾಮಾಗಿ ಟೈಮ್ ಸಿಗ್ಲಿತ್ತದು. ಬಿಂದಾಸ್ ಆಗಿ ಮಸ್ತ್ ಎಕ್ಸಸೈಸ್ ಆರಾಮ್ಸಣ್ಣ ಮಾಡ್ಲತ್ತೀನಿ. ಯಾಕಂದ್ರೆ ಹೋಗೋಕ್ಕೆ ಓನ್ಲಿ ವೈಷ್ಣವಿಯ ಇವರು ಮತ್ತು ವೈಭವ್ ಇಬ್ಬರು ಹೋಗ್ತಾ ಇಲ್ಲ ಕಾಲೇಜಿಗೆ. ಆ್ಯಂಡ್ ಆ್ಯಸ್ ಎ ಸೆಪ್ರೇಟ್ ಟೈಮ್ ಎಕ್ಸಸೈಸ್ ಮಾಡಲಿ ಅಂತಾರೆ. ಆರಾಮ್ಸ ಅಂಟ ಒಂದು ಕಡೆ ನೀರು, ಒಂದು ಕಡೆ ಹಾಲು. ಫಸ್ಟ್ ಹಮೇಶ ಹಾಲು ಕಾಸೆ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇದು ಜೀರಿಗೆ, ಅಜ್ವೈನ್ ಎಲ್ಲ ಪೌಡರ್ ಇರ್ತಲ್ಲ, ಆ ನೀರು ಆ್ಯಕ್ಚುಲಿ ಡಿಟಾಕ್ಸ್ನ ಕುಡಿಬೇಕು ಅಂತ ರಾತ್ರಿನೇ ನೀರಾಗ ಹಾಕಿಟ್ಟೀನಿ ಆ ಪೌಡರ್. ಬಟ್ ನಾನೇನು ಮಾಡೀನಿ ಅಂದ್ರೆ ಗಡ್ಬಡ್ನಾಗ ನೋಡಿರಿ ಫ್ರೆಂಡ್ಸ್, ನಾನು ಏನು ಮಾಡೀನಿ ಅನ್ನೋದು ನಿಮ್ಗೆ ಗೊತ್ತಾಯ್ತದೆ. ಫಸ್ಟ್ ವಾಮ್ ವಾಟರ್ ಕುಡಿತಾ ಇದ್ದೀನಿ ಇಲ್ಲೇ ನಿಂತು. ಆ್ಯಂಡ್ ಬೈ ಮಿಸ್ಟೇಕ್ ನಾನೇನು ಕುಡ್ದೆ ಅಂದ್ರೆ ಹನಿ ಲೆಮನ್ ವಾಟರ್. ಅರ್ಥ ಆಗಿಲ್ಲ ಯಾಕೆ ಹಂಗೆ ಕುಡ್ದೆ ಅನ್ನೋದು. ಸೊ ಹನಿ ಒಂದು ಸ್ವಲ್ಪ ಹಾಕಿನಿ, ಅದು ಎಲ್ಲೋ ಅನ್ನಿಸ್ತಾ ಇದೆ ನೋಡ್ರಿ ವೀಡಿಯೋನಾಗ. ಬಟ್ ಎಲ್ಲ ಊಟ ಅನಿಸಿಲ್ಲ. ಆ್ಯಂಡ್ ಅದ್ರ ಬಾದ್ ಲೆಮನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಹನಿ ಲೆಮನ್ ಕುಡ್ಕೋತ ಹಾಗೆ ಹೊರಗೆ ಹೋಗಿದ್ದು. ಒಂದು ಜಾಗದಲ್ಲಿ ಕುಂತು ಕುಡಿದ್ರೆ ಒಂದೇ ಜಾಗದಲ್ಲಿ ಇರ್ತೀವಲ್ಲ, ನಿಂತು ಕುಡಿದ್ರೆ ಎಲ್ಲ ಕಡೆ ಆಡ್ತೀನಿ. ಸೊ ಆ ಥರ ಐತಿ ಗೊತ್ತಾ. ದೇವ್ರ ಸಲುವಾಗಿ ಹೂವು ಕಡಿಯರಿ ಅಂತ ಕಡ್ಲಿಕ್ಕೆ ಹೋದ. ಬಟ್ ನೋಡ್ದೆ ಎಲ್ಲ ಕಲರ್ದು ಒಂದೊಂದು ಹೂವು ನೋಡ್ರಿ. ಆಕಳ ಕಿವಿ ಅಂತಾರಲ್ಲ, ಆ ಹೂವು ಒಂದು ಕಲರ್, ಇದೊಂದು ಕಲರ್, ಬೇರೆ ಯೆಲ್ಲೋ ಕಲರ್ದು ಒಂದು ಕಲರ್, ಇದು ಒಂದು ಕಲರ್, ವೈಟದೊಂದು 4-5 ಹಿಂಗೆ ಎಲ್ಲ ಕಲರ್ಸ್ ಒಂದು 5-6 ಕಲರ್ಸ್ ಕಲ್ತು ಹೂವು ಇದ್ದು. ಸೊ ಫೆಲ್ಟ್ ವೆರಿ ನೈಸ್. ನೋಡ್ಲಿಕ್ಕೆ ಚೆಂದ ಅನ್ನಿಸ್ತಲ್ಲ ಕಲರ್ ನೋಡಿರಿ. ಇದೇ ಒಂದೇ ಹೂವಿನಾಗೆ ಕಲರ್ಸ್ ಅವ, 2-3 ಕಲರ್. ಸೊ ನೋಡ್ಲಿಕ್ಕೆ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ ಅಂತ ಹೂವು ಕಟ್ಕೊಂಡು ಒಳಗೆ ಬಂದ ಬರೋಸ್ ತನಕ ಫ್ರೆಂಡ್ಸ್. ಇದು ಜೀರಿಗೆ, ಅಜ್ವೈನ್ ಸೋಫ್ನ ದಿನ ಮುಂಜಾನೆ ಕುದಿಸ್ಕೊಂಡು ಕುಡಿತೀನಲ್ಲ, ಅದು ಏನು ಮಾಡೀನಿ ಅಂದ್ರೆ ರಾತ್ರಿ ನೀರನ್ನ ಹಾಕಿಟ್ಟೀನಿ. ಇವೇನು ನೋಡ್ಲತ್ತಿರಲ್ಲ ಹಾಗೆ ರಾತ್ರಿ ನೀರಾಗ ಹಾಕಿಟ್ಟೀನಿ. ಬಟ್ ಮುಂಜಾನೆ ಏನು ಮಾಡಿದೆ ಅಂದರೆ ಗಡ್ಬಡ್ನಾಗ ಹನಿ ಲೆಮನ್ ವಾಟ್ರೇ ಕುಡ್ದೀನಿ. ಅದಕ್ಕೆ ನಾನು ಇವಾಗ ಊಟ ಎಲ್ಲ ಆಗ್ಯದ. ಟೈಮ್ ಬಂದು 11:30 ಆಗ್ತಾಯಿದೆ. ಸೊ ನಾನು ಇವಾಗ ಇದು ನೀರು ಗರಂ ಮಾಡ್ಕೊಂಡು ಒಂದು ಸ್ವಲ್ಪ ಉಗುರು ಮಾಡ್ಕೊಂಡು ಕುಡಿತೀನಿ. ಯಾಕೋ ಅಂದರೆ ಆಲ್ರೆಡಿ ಇನ್ಫ್ಯೂಸ್ ಆಗ್ಯದೆಲ್ಲ. ರಾತ್ರಿನೇ ಎಲ್ಲ ನೀರಾಗಿ ಕಿಟ್ಟಿನ ಕಡೆಯಿಂದ ಇನ್ಫ್ಯೂಸ್ ಆಗ್ಯದ ಪ್ರಾಪರಾಗಿ. ಸೊ ನಾನು ಇದು ಒಂದು ಸ್ವಲ್ಪ ಉಗುರು ಬೆಚ್ಚಿ ಆದ ತಕ್ಷಣ ಕುಡಿತೀನಿ. ದಿನ ಗ್ರೀನ್ ಟೀ ಕುಡಿತದಲ್ಲ, ಇವತ್ತು ಗ್ರೀನ್ ಟೀ ಬದಲು ಇದು ಕುಡಿತೀನಿ. ಮರ್ತು ಬಿಟ್ಟೀನಿ ಆ್ಯಕ್ಚುಲಿ, ಇನ್ಫ್ಯೂಸ್ ಮಾಡ್ಲಿಕ್ಕೆ ಇಟ್ಟೇನಿ ಅನ್ನೋದೇ ನಂಗೆ ನೆನಪಿಲ್ಲ. ಆ್ಯಸ್ ಯೂಶ್ವಲ್ ಹನಿ ಲೆಮನ್ ವಾಟರ್ ಕುಡ್ದೆ ಇದು ನೆನಪಾಯ್ತು. ಅದಕ್ಕೆ ಇವಾಗ ಆಫ್ಟರ್ ಮೀಲ್
ಗ್ರೀನ್ ಟೀ ಗಡಿಗೇನಾಗಿದೆ ಓಕೆ ಅಮ್ಮ ನಾ ಸ್ಕ್ರೀನ್ ಹೋಗಿದೆ ನಂದು. ಸೊ ಸಾರಿ ಗ್ರೀನ್ ಟೀ ಅಂತ ಬಂತು. ಹರ್ಬಲ್ ಟೀ ಇಸ್ ರೆಡಿ. ಟೈಮ್ ನೋಡ್ರಿ 11:50 ಆಗ್ಯದ. ಇವಾಗ ನಾನು ಹರ್ಬಲ್ ಟೀ ಕುಡಿಲತ್ತೀನಿ ಇನ್ಸ್ಪೈಟ್ ಆಫ್ ಗ್ರೀನ್ ಟೀ ಆ್ಯಸ್ ಐ ಸೆಡ್. ಒಂದು ಸ್ವಲ್ಪ ಕ್ಯಾಮೆರಾ ನನ್ನ ಕಡೆ ಮಾಡಿ. ನಮ್ಗೆ ಹಬ್ಬಗಳು ಇಷ್ಟು ಅಂತಂದ್ರೆ ತಿಂಗಳಿಗೆ ಕಂಪಲ್ಸರಿ 1-2 ಹಬ್ಬ ಇರಲೇಬೇಕು ಅಂದಂಗದ ಫ್ರೆಂಡ್ಸ್. ಈಗ ರೀಸೆಂಟಾಗಿ ಸಂಕ್ರಾಂತಿಗೆ ಹೋಗ್ಯದ. ಬಟ್ ನೆಕ್ಸ್ಟ್ ತಿಂಗಳು ಅಂದ್ರೆ ಫೆಬ್ರವರಿನಾಗ ಬರೋ ಹುಣ್ಣಿಗೆ ಹೋದರ್ಸೋ ಹುಣ್ಣಿ. ಸೊ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಲೇಬೇಕು. ಫೆಸ್ಟಿವಲ್ ಪೂಜೆ ಅದನ್ನು ಇರ್ತದಲ್ಲ, ಸೊ ಡೀಪ್ ಕ್ಲೀನಿಂಗ್ ಮಾಡಬೇಕು. ಇವತ್ತು ಸ್ಟಾರ್ಟ್ ಮಾಡಬೇಕು. ಇವತ್ತು ಬುಧವಾರ ಅದಲ್ಲ, ಆ್ಯಕ್ಚುಲಿ ಸಾಟರ್ಡೆ ದಿನ ಮ್ಯಾಲಿಂದೆಲ್ಲ ಜಾಳಿ ತೆಗ್ದೀನಿ, ಅಷ್ಟೇನೇ ಇಲ್ಲ. ಬಟ್ ಧೂಳಾಗ್ಯಾವ ಇಲ್ಲಿ ರೋಡ್ ಸನಿ ಅದಲ್ಲ ಇಲ್ಲಿಂದ. ಸೊ ರೋಡ್ ಸನಿದಿಂದ ಕಡೆಯಿಂದ ಧೂಳು ಅದು ಒಟ್ಟು ಬರ್ತದೆ. ಸೊ ಇವತ್ತಿನ ಹಿಡಿದು ಡೀಪ್ ಕ್ಲೀನಿಂಗ್ ಮಾಡಬೇಕು. ರಾತ್ರಿನೂ ಒಂದು ಸ್ವಲ್ಪ ಪ್ರಾಪರಾಗಿ ನಿದ್ದೆ ಬಂದಿಲ್ಲ ಯಾಕೆ ಅಂದ್ರೂ ವರ್ಕ್ ಈಸ್ ವರ್ಕ್. ಯಾಕಂದರೆ ಓನ್ಲಿ ಹಾರ್ಡ್ಲಿ ಇನ್ನು 10 days ಓದೋ ಎಲ್ಲ ಮುಗಿಸ್ಕೋಬೇಕು ಈ 3 rooms. ಗ್ರೀನ್ ಟೀ ಮತ್ತು ಗ್ರೀನ್ ಟೀ ಇಲ್ಲತ್ತೀನಿ. ಹರ್ಬಲ್ ಟೀ ಕೊಂಡು ಕೆಲಸ ಮುಗಿಸ್ಕೊಬರ್ರಿ. ಬಾಂಡೆ ಬೆಳಗ್ಗೆ ಹಾಕಿ ಕೆಲಸ ಮುಗಿಸ್ಕೋಬೇಕು. ಬರೀ ಫ್ರೆಂಡ್ಸ್ ಸಣ್ಣ ಗ್ರೀನ್ ಟೀ ಇನ್ಸ್ಪೈಟ್ ಪ್ಲೇಸ್ನಾಗ ಈ ಟ್ರೀ ಕುಡಿಯಕ್ಕೆ. ಇವತ್ತು ಮುಂಜಾನೆ ಎಕ್ಸಸೈಸ್ ಮಾಡಿದ ಡ್ರೆಸ್ನಾಗೆ ಹಾಗೆ ಇದ್ದೀನಿ ಸೇಮ್. ಇವತ್ತು ಚೇಂಜ್ ಮಾಡೇ ಇಲ್ಲ. ಸಾಯಿರಾ ಒಂದು ಸ್ವಲ್ಪ ರೆಸ್ಟ್ ತೊಗೋತೀನಿ. ಆ್ಯಂಡ್ ಎಷ್ಟು ಜನರಿಗೆ ಕಾಲು ನಿಲ್ಲತ್ತವ ಅನ್ನೋದು ಹೇಳ್ರಿ ಫ್ರೆಂಡ್ಸ್, ಕಮೆಂಟ್ ಮಾಡಿರಿ. ಯಾಕಂದ್ರೆ 3 days ಆಯಿತು. ನೀವು ಮಾಡ್ಲತ್ತೀರಿ ಇಲ್ಲ ಗೊತ್ತಿಲ್ಲ. ಸ್ಕ್ವಾಟ್ಸ್ ಅಂತೂ ನಾನು ಮಾಡ್ಲತ್ತೀನಿ. ಇಲ್ಲ ಅಂತ ಪಿಂಪಲ್ ಆಗ್ಯದ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತು. ಓಕೆ, ಸೊ ಏನಂತಾರ ಥೈಸ್ ಪೇನ್ ಆಗ್ಲತ್ತವ. ಬಟ್ ಏನೂ ಪ್ರಾಬ್ಲಮ್ ಆಗಬಾರ್ದು. ನಾವು ಮಾಡಬೇಕು ಕಂಟಿನ್ಯೂ ಎಕ್ಸಸೈಸ್ ಅಂತಂದ್ರೆ ಒಂದು ಸ್ವಲ್ಪ ಏನಂತಾರೆ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಂಡಂಗೆ ಮಾಡಿ ಗರಂ ನೀರಲ್ಲಿ ಮೈ ತೊಗೊರಿ, ಕಮ್ಮಿ ಆಗ್ತದೆ ಫ್ರೆಂಡ್ಸ್. ಅಥವಾ ಒಂದು ಸ್ವಲ್ಪ ಜಂಡು ಬಾಮ್ ಹಚ್ಕೊರಿ. ಯಾಕಂದ್ರೆ ಈ ಬ್ಯಾನಿ ಓನ್ಲಿ 2-3 days ಅಷ್ಟೇ ಇರ್ತದೆ. ಬಟ್ ನಾವು ದಪ್ಪ ಹಾಕೋತಿದ್ದೇವೆ ಅಂದ್ರೆ ಲೈಫ್ ಟೈಮ್ ಬ್ಯಾನಿ ಇದ್ದಂಗೆ ಅದು ಫ್ರೆಂಡ್ಸ್. ಅದ್ರ ಸಲುವಾಗಿ ಈ ನಾವು ಎಕ್ಸಸೈಸ್ದಿಂದ ಬರೋ ಪೇನಿಗೆ ಜಂಡು ಬಾಮ್ ಹಚ್ಕೊಂಡು ಕಡಿಮೆ ಮಾಡ್ಕೋಬೋದು. ಬಟ್ ಡೋಂಟ್ ಹ್ಯಾವ್ ಪೇನ್ ಕಿಲ್ಲರ್ಸ್ ಆ್ಯಂಡ್ ಆಲ್ ಫ್ರೆಂಡ್ಸ್. ಓಕೆ, ಚಲೋ ನಾವೆಲ್ಲ ಎಂಜಾಯ್. ಇಲ್ಲ ಅಂದ್ರೆ ನಾನು ಹಿಂಗೆ ಬಗ್ ಕಂಟಿನ್ಯೂ ಇರ್ತದೆ. ನನ್ನ ಮಗಂದು ಓದೋದು ಚಲಿ ಕಂಟಿನ್ಯೂ. ನೀವು ಟೈಮ್ 1 o'clock ಆಗ್ಯದ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಶೇಂಗದ ಹೋಳಿಗೆ. 8 ಅದ, ಒಂದು ಸಣ್ಣದ ಬಟ್ ಒಂದದ. ಸ್ವಲ್ಪ ರೈಸ್ ಆ್ಯಂಡ್ ಬಜ್ಜಿ ಕಲ್ಸ್ಕೊಂಡು ನೋಡ್ತೀನಿ. ರೈಸ್ ಕ್ವಾಂಟಿಟಿ ಕಮ್ಮಿ ಅದ ನೋಡ್ಬೋದು, ಯಾಕಂದರೆ ನನಗೆ ಮೊಸರು ಸಣ್ಣ ಉಂಬದ್ದ. ಕರ್ಡ್ ರೈಸ್ ಆಫ್ಟರ್ ಲಾಂಗ್ ಟೈಮ್. ಎಷ್ಟರಿಗೆ ನನ್ನ ಅಪ್ಲೆ ಕರ್ಡ್ ರೈಸ್ ಇಷ್ಟ ಅದ. ಟೇಸ್ಟಿ ಕರ್ಡ್ ರೈಸ್. ಮೈ ಕರ್ಡ್ ರೈಸ್ ಟೈಮ್. ಮಾರ್ನಿಂಗ್ 10 o'clock ರೊಟ್ಟಿ ಬಜ್ಜಿ ಉಂಡಿನ ಫ್ರೆಂಡ್ಸ್. ಬಟ್ ವಿಡಿಯೋ ಮಿಸ್ ಆಗ್ಯದ. ಲಡ್ಡು ಟೈಮ್. ಲಡ್ಡು ಗ್ರೀನ್ ಟೀ ಟೈಮ್. ಗ್ರೀನ್ ಟೀ ಆ್ಯಂಡ್ ಲಡ್ಡು ತಿಂದು ಗ್ರೀನ್ ಟೀ ಕುಡಿತೀನಿ. ಅಯ್ಯೋ ಶೇಕಾಗಪ್ಪ ನೀರು ಕಾಣಿಸ್ತಾಗಲಿ ಕ್ಯಾಮೆರಾನ. ಎಟ್ 5:30 ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ವೈಷ್ಣವಿ, ನಾನು, ವೈಭವ್ ಮೂಗರು ನಮ್ಮ ಫ್ರೆಂಡ್ ಮೀನಾಕ್ಷಿ ಮೇಡಮ್ ಅವ್ರ ಮಗಂದು ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಬೇಕ್ರಿಗೆ ಹೋದೆವು. ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದ್ದಿತ್ತು. ಸೊ ನಾನು ಈ ಸೀರೆ ಉಟ್ಕೊಂಡು ಹೋದೆ. ಆ್ಯಂಡ್ ಇನ್ನೊಂದು ಏನು ಸ್ಪೆಷಲ್ ನ್ಯೂಸ್ ಅಂದರೆ, ಇವತ್ತು ನಮ್ಮ ಫ್ರೆಂಡ್ ಮೀನಾಕ್ಷಿ ಮೇಡಮ್ ಅವ್ರಿಗೆ ಸುಸಿ ಹುಟ್ಟಾಳ. ಸೊ ಸಣ್ಣ ಬೇಬಿಗೂ ನೋಡ್ಲಿಕ್ಕೆ ಹೋಗತ್ತೆ. ಸೊ 2 ಸ್ಪೆಷಲ್ ಅಕೇಶನ್ಸ್ ಎಟ್ ಒನ್ ಟೈಮ್. ಸೊ ಆ ಹುಡುಗನ ಹೆಸರು ತೇಜಸ್, ಅಂದ್ರೆ ಅವ್ರ ದೊಡ್ಡ ಮಗನ ಬರ್ಡೇ ಅದ, ಅವನ ಹೆಸರು ತೇಜಸ್ ಅದ. ಎಲ್ಲರೂ ವಿಶ್ ಮಾಡಿರಿ ತೇಜಸ್ಸುಗ. ಆ್ಯಕ್ಚುಲಿ ಏನಂದರೆ ನಮ್ಮ ಮನೆಗೆ ಬರ್ಡೇಸ್ ಹಂಗೆ ಸೆಲೆಬ್ರೇಟ್ ಮಾಡ್ಕೋಬೋದು. ಯಾರಿಗೂ ಅಷ್ಟು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ನಾವು ಹೆಂಗೆ ಮಾಡ್ಕೋತೀವಿ ಅಂದ್ರೆ, ನಾವು 4 ಜನ ಇರ್ತೀವಿ. ಅದು ಎಂಡ್ ಶಿರೀಷ ಇರ್ತಾಳೆ, ಅಥವಾ ಮತ್ತು ಯಾರು ಬಂದವರು ಅಷ್ಟೇ ಇರ್ತಾರೆ. ಇಷ್ಟೇ ಜನ ಕಲ್ತು ಕೇಕ್ ಕಟಿಂಗ್ ಮಾಡಿ ಒಬ್ರಿಗೊಬ್ಬರು ತಿನ್ನಿಸ್ತೇವೆ. ದಟ್ಸ್ ಆಲ್. ಜಾಸ್ತಿ ಹಿಂಗೆ ಏನಂತ ಧೂಮ್ಧಾಮಾಗಿ ಸೆಲೆಬ್ರೇಟ್ ಮಾಡೋದು ನಮ್ಮಲ್ಲಿ ಯಾರಿಗೂ ಇಷ್ಟ ಇಲ್ಲ, ಏನು ಮಾಡಿಲ್ಲೂ ಇಲ್ಲಿನ ತನಕ. ಆ್ಯಂಡ್ ಹೇಳಬೇಕು ಆದರೆ ನನ್ನ ಮಕ್ಕಳ ಫ್ರೆಂಡ್ಸ್ ಅಂತಂದ್ರೆ ವೈಭವ್ ಫ್ರೆಂಡ್ಸ್ ಅಂತೂ ನಮ್ಮ ಮನೆಗೆ ಇಲ್ಲಿನ ತನಕ ಯಾರೂ ಬಂದಿಲ್ಲ. ಸೇಮ್ ನಮ್ಮ ತಮ್ಮನ ಗುಣ. ನಮ್ಮ ತಮ್ಮನೂ ಅವ್ನ ಫ್ರೆಂಡ್ಸಿಗೆ ಯಾರಿಗೂ ಮನೆಗೆ ಕರ್ಕೊಂಡು ಬರ್ತಾಯಿಲ್ಲ. ಅದೇ ಅಭ್ಯಾಸ ಆಗ್ತದೆ ಅವ್ರಿಗೆ ಮನೆಗೆ ಬರೋದು ಅಂತ ಕರ್ಕೊಂಡು ಬರ್ತಾ ಇಲ್ಲ. ಆ್ಯಂಡ್ ನನ್ನ ಮಕ್ಕಳ ಫ್ರೆಂಡ್ಸ್ ಅಂತೂ ಎಲ್ಲರೂ ಈಗ ಹಿಂಗೆ ಬೇರೆ ಬೇರೆ ಊರಿಂದ ಬರ್ತಾರಲ್ಲ, ಹಾಗಾಗಿ ಸನಿ ಫ್ರೆಂಡ್ಸ್ ಯಾರೂ ಇಲ್ಲ ಆಕೆಗೂ.
ಇದ್ದವರು ಬಸ್ಮೇಟ್ಸ್ ಇರ್ತಾರೆ ಅವರಷ್ಟೇ ಬರ್ತಾರೆ, ಅದರ್ ದೆನ್ ದಟ್ ನೋ ಒನ್. ಆ್ಯಂಡ್ ಇದು ನೋಡಿರಿ 2 ಹಚ್ಚು 2 ಹಂಗೆ ಆಯಿತು ಕ್ಯಾಂಡಲ್, ಏನು ಕ್ಯಾಂಡಲ್ಸು ಏನೋ. ಆ್ಯಂಡ್ ನಿಮ್ಗೊಂದು ಹೇಳಿದ್ರೆ ಖುಷ್ಖಬ್ರಿ ಸೋದರ ಸೊಸಿ ಹುಟ್ಟಾಳ ಅಂತ. ಸೊ ಬೇಬಿ ನೋಡ್ಲಿಕ್ಕೆ ಹೋಗೀನಿ. ಆಕಿಂದು ನೇಲ್ಸ್ ದೊಡ್ಡೋರು ಇರ್ತಾರಲ್ಲ ಆ ಥರ ಉದ್ದಕ್ಕೆ ದೊಡ್ಡ ಆ್ಯಂಡ್ ಅದೊಟ್ಟು ಗ್ರೋತ್ ಆಗ್ಯಾವ. ಪಾಪ ಆಕಿಂದು ಗುರ್ಲಿ ಆಕಿನೇ ಕೆಡ್ಸ್ಕೊಳತ್ತ. ಏಟ್ ಚೆನ್ನಾಗಿ ಅನ್ನಿಸ್ತು. ಭಾಳ ವರ್ಷ ನಂತರ ಬೇಬಿ ನೋಡಿ. ಏಟ್ ಕ್ಯೂಟ್ ಹ್ಯಾಂಡ್ಸ್, ಏಟ್ ಚಿಕ್ಕ ಹ್ಯಾಂಡ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತೈತೆ. ಆ್ಯಕ್ಚುಲಿ ಅಲ್ಲಿ 45 ಮಿನಿಟ್ಸ್ ಕುಂತೀನಿ. ನಮ್ಮ ಮನೆಯವರು ಊರ ಕಡೆಯಿಂದ ಬಂದು ಅವ್ರಿಗೆ ಸಾಕಾಗ್ಯದ, ಪಾಪ ಚಹಾ ಮಾಡಿಕೊಡು ಅಂತ ಬೇಕು ಅನ್ನೋಂಥದ್ದು ನನ್ನ ತಲೆಯಾಗಿಲ್ಲ. ಅಲ್ಲೇ ಬೇಬಿ ಜೊತೆಯಲ್ಲೇ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಮಸ್ತ್ ಎಂಜಾಯ್ ಮಾಡ್ದೆ. ಚೆನ್ನಾಗಿ ಅನ್ನಿಸ್ತು. ಎಲ್ಲ ಪಾಪ ಮೀನಾಕ್ಷಿ ಮೇಡಮ್ ಅವ್ರಿಗೆ ಅವ್ರ ಊರಿಗೆ ಹೋಗೋದಿತ್ತು. ಅವ್ರಿಗೆ ನಿಮ್ಮನ್ನು ಹೋಗ್ರಿ ಅಂತಲೂ ಅಲ್ಲಕ್ಕಾಗ್ತಾಯಿದ್ದಿಲ್ಲ. ಅವ್ರು ನನ್ನ ಸಲ ಕುಂತಿದ್ರು, ಅದಕ್ಕೆ 45 ಮಿನಿಟ್ಸ್ ಕುಂತು ಮನೆಗೆ ಬಂದ. ಆ್ಯಂಡ್ ವೈಷ್ಣವಿ ತನಕ ವೈಷ್ಣವಿ ಇದು ಮಾಡ್ತಾಯಿದ್ರು. ಏನಂದು ವೈಷ್ಣವಿ? ಸ್ಕ್ರಂಚೀಸ್ ಅಂತ. ಓಕೆ, ಅದು ಮಾಡ್ತಾಯಿದ್ರು. ಆ್ಯಂಡ್ ಎಲ್ಲರಿಗೆ ಬರೋ ತನಕ ಹೊಸೋಗಿ ಅದಕ್ಕೆಲ್ಲರಿಗೆ ಹಾಲು ಕಾಸು ಕೊಟ್ಟ ಆ್ಯಂಡ್ ಉಪ್ಪಿಟ್ಟು ಮಾಡ್ದೆ. ಆ್ಯಂಡ್ ನಾನು ಹೇಳಿಲ್ಲ ಅಲ್ಲಿ ಬರ್ಡೇನಾಗ ನಾನೇನು ತಿಲ್ಲಕ್ಕೆ ಹೋಗಿಲ್ಲ. ಜಸ್ಟ್ ಐ ಹ್ಯಾಡ್ ಎ ಸ್ಮಾಲ್ ಪೀಸ್ ಆಫ್ ಕೇಕ್ ಆ್ಯಂಡ್ ಕರಿಪಫ್ ತರಿಸು. ಕರಿಪಫ್ನಾಗ ಭೀ ಅರ್ಧನಾಗ ಥೋಡೆ ತಿಂದು ವೈಷ್ಣವಿಗೆ ಕೊಟ್ಬಿಟ್ಟು ಉಳೋದಿಂದು. ಆ್ಯಂಡ್ ಬಂದ ತಕ್ಷಣ ಉಪ್ಪಿಟ್ಟು ಮಾಡಿದೆವು, ಎಲ್ಲರೂ ಉಪ್ಪಿಟ್ಟು ತಿಂದೆವು. ದಟ್ಸ್ ಆಲ್ ಫಾರ್ ದ ಡೇ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾಳೆ ಭೇಟಿಯಾಗೋಣ ಹೊಸ ವಿಡಿಯೋದಲ್ಲಿ. ಬಾಯ್.